ಶರೀರ ಅಂದ್ರ ಹೆಣ ಸಹಿತ ಬೆಳಗಾವಕ್ ಬರಲಿಲ್ಲ. ಕೋವಿಡ್ದಾಗ ತಾವೆಲ್ಲ ಟಿವ್ಯಾಗ ನೋಡಿರಿ, ಹೆಣವನ್ನ ಕೈ ಕಾಲ ರುಂಡ ಎಲ್ಲಾ ಕಟ್ಟಿಗೆ ಕಟ್ಟಿದ್ರೆ ಕಟ್ಟಿಗೆಗೆ ಮಣ್ಣು ಮಾಡುವಾಗ ಎರಡೂ ಕಾಲ ಹಗ್ಗ ಬಿಚ್ಚಿ ಕಾಲು ಜೋತು ಬೀಳ್ತಾವ. ಬುದ್ಧಿ ಹೆಂಡತಿ ಮಕ್ಕಳು ಮುಟ್ಲಿಲ್ಲ, ಉತ್ತಾರ ಮುಟ್ಲಿಲ್ಲ, PA ಮುಟ್ಲಿಲ್ಲ, ಸರ್ಕಾರ ಮುಟ್ಲಿಲ್ಲ, ವಿಮಾನ, AC, ಕಾರ, ಭೂಮಿ ಮುಟ್ಲಿಲ್ಲ. ನರ್ಸ್ಗಳ ಕಟ್ಟಿಗೆಲೆತ್ತಿ ಉದಾರ. ಯಾವುದು ಶಾಶ್ವತ ಅಲ್ಲ. ಯಾವಾಗ ಎದ್ದು ಹೋಗ್ತದ ಗೊತ್ತಿಲ್ಲ, ಬಿದ್ದು ಹೋಗ್ತದ ಗೊತ್ತಿಲ್ಲ, ಸೋರಿ ಹೋಗ್ತದ ಗೊತ್ತಿಲ್ಲ, ಯಾವಾಗ ಮಣ್ಣಿನೊಳಗೆ ಮಣ್ಣಾಗಿ ಹೋಗ್ತದ ಗೊತ್ತಿಲ್ಲ. ಆದ್ರೆ ಬದುಕಿರುವಷ್ಟು ಜನ ನೋಡ್ತಾರಂತ ಬದುಕೋದು ಬೇಡ. ಇದರೊಳಗ ಆತ್ಮದೊಳಗ ಬಸವಣ್ಣ ಕುಂತಾನ, ಬಸವಣ್ಣ ನೋಡಾಕತ್ತಾನಂತ ನಾವು ಬದುಕಿದೀವಿ ಅಂದ್ರೆ ನಿಜವಾದ ಬಸವ ತತ್ವ ಜೀವಂತ ಇರ್ಲಿಕ್ಕೆ ಸಾಧ್ಯ. ಇಲ್ಲಿ ಮಟ್ಟ ಏನಾಗ್ಯದ ಆಗ್ಲಿ, ನೀವು ಸಮಾನತೆಯಿಂದ ಬದುಕ್ರಿ. ಯಾವ ಜಾತಿ, ಧರ್ಮ, ಮತ, ಪಂಥ ಏನೂ ಸಂಬಂಧ ಇಲ್ಲ. ಯಾಕೆ ಕೆಳವರ್ಗದವದನಂತ ಬಟ್ ಮಾಡ್ತೀವಿ? ಭಗವಂತ ನಮ್ಮನ್ನೊಂದು ಜಾತಿ ಒಳಗೆ ಪೂರ್ವಾಶ್ರಮದೊಳಗೆ ಹುಟ್ಸಾನ, ಅದೊಂದು ಕೆಳವರ್ಗದ ಅಂತ ಅಲ್ಲಿ ಹುಟ್ಸಾನ. ಅಕಸ್ಮಾತ್ ನೀನ ಅಲ್ಲಿ ಹುಟ್ಟಿ ಬೇರೆದವ್ರು ನಿನಗೆ ಜಾತಿ ಮಾಡಿದ್ರೆ ಎಷ್ಟು ನೋವಾಗ್ತಿತ್ತು? ಮನುಷ್ಯ ಕೆಳವರ್ಗ ದೊಡ್ಡವ ಮೇಲು ಸಣ್ಣ ಏನು ಸಂಬಂಧ ಇಲ್ಲ, ಎಲ್ಲರೂ ಸಮಾನರದಾರ. ಆ ಸಮಾನತೆ ನಮ್ಮೊಳಗೆ ಬತ್ತಂದ್ರ ನಿಜವಾದ ಬಸವ ತತ್ವ ಜೀವಂತ ಇರ್ಲಿಕ್ಕೆ ಸಾಧ್ಯದ. ನಾವು ಹಳೇದನ್ನು ಮರಿಬಾರ್ದು. ಕಾಲ್ ಬಾಳ ಹೋಗ್ಯದ, ಕಾಲ್ ಬಾಳ ಮುಗಿದು ಹೋಗ್ಯದ, ವಯಸ್ಸಾಗ್ಯದ. ಕಲಬುರಗಿ ಶರಣ ಬಸಪ್ಪ ಅಂತೇಳಿ ಬಹಳ ದೊಡ್ಡ ಜ್ಞಾನಿಗಳಾಗಿ ಹೋದ್ರು. ಮಠದೊಳಗೆ ಹೂ ಹರಿತಾ ಇದ್ರು. ಯಾರೋ ಒಬ್ಬ ಭಕ್ತ ಓಡಿ ಬಂದ, ಯಪ್ಪ ನನ್ನ ಮಗನ ಮದುವೆ ಐತ್ರಿ, ಒಂದು 50,000 ರೂಪಾಯಿ ಕೊಡ್ರಿ ಅಂದ. ಅವಾಗ ಶರಣ ಬಸಪ್ಪನವ್ರ ಅಂತಾರ, ನಾನು ಮಠಾಧೀಶಪ್ಪ, ನನ್ನ ಹತ್ರ ಎಲ್ಲಿದ್ ಬರ್ತದ ಹಣ ಅಂದಾಗ, ಇಲ್ರಿ ಬುದ್ಧಿ ಏನಾದ್ರು ಮಾಡಿ ಕೊಡ್ಲೇಬೇಕ್ರಿ ಅಂತಂದಾಗ, ಅಷ್ಟು ಅನ್ನೋದ್ರೊಳಗ ಹೂವಿನ ತೋಟದೊಳಗೆ ನಾಗರಹಾವು ಬರ್ತದ. ಶರಣ ಬಸಪ್ಪನವ್ರ ಅಂತಾರ ಭಕ್ತನಿಗೆ, ಆ ಹಾವು ಬತ್ತಲ್ಲಪ್ಪ ಅದನ್ನ ಹಿಡ್ಕೊಂಡು ನಿನ್ಗೆ ಚಲೋ ಆಗ್ತದ ಅಂದ್ರ. ಅವಾಗ ಭಕ್ತಂದ, ಯಪ್ಪ ರೊಕ್ಕ ಕೊಡಂಗಾದ್ರ ಕೊಡ್ರಿ, ಹಾವು ಹಿಡಿಸಿ ನಮ್ನ ಕೊಲ್ಬೇಕಂತ ಮಾಡಿರೇನ್ರಿ ಅಂದ. ಇಲ್ಲೋ ನಿನ್ಗೆ ಚಲೋ ಆಗ್ತದ, ಶುಭ ಆಗ್ತದ, ಮುಟ್ಟಂದ್ರ ಮುಟ್ಲಿಲ್ಲವ.